ಹಿಂದೆ ತಿಲಕಾರಣ್ಯದಲ್ಲಿ ದುರ್ಗದತ್ತ ಮತ್ತು ಧೂಮ್ರಾಕ್ಷ ಎಂಬ ರಾಕ್ಷಸರು ಇದ್ದರು. ಇವರು ಜನಸಾಮಾನ್ಯರಿಗೆ, ಋಷಿಮುನಿಗಳಿಗೆ, ಮಕ್ಕಳಿಗೆ, ಸಾಕುಪ್ರಾಣಿಗಳಿಗೆ ತೊಂದರೆ ಕೊಡುತ್ತಿದ್ದರು. ಇವರ ತೊಂದರೆ ಮಿತಿಮೀರಿ ದೇವತಾಲೋಕಕ್ಕೂ ಕಾಲಿಟ್ಟಿತು. ದೇವತೆಗಳು ಪಾರ್ವತಿಯಲ್ಲಿ ಮೊರೆ ಹೋಗಿ ತಮ್ಮ ತೊಂದರೆ ಹೇಳಿಕೊಳ್ಳುತ್ತಾರೆ. ತಾಯಿ ಪಾರ್ವತಿ ತಿಲಕಾರಣ್ಯಕ್ಕೆ ಆಗಮಿಸಿ ರಾಕ್ಷಸರನ್ನು ಸಂಹರಿಸುತ್ತಾಳೆ. ಭಕ್ತರ ಶಾಂತಿ ನೆಮ್ಮದಿಗಾಗಿ ತಾಯಿ ಪಾರ್ವತಿ ಬನಶಂಕರಿ ಹೆಸರಿನಲ್ಲಿ ಅಲ್ಲಿಯೇ ನೆಲೆಸುತ್ತಾಳೆ. ಚಾಲುಕ್ಯರ ಕುಲದೇವತೆಯೂ ಹೌದು. ಈ ಸ್ಥಳ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಇದೆ. ಈಗಲೂ ಆ ತಾಯಿಯ ಪವಾಡ ನಡೆಯುತ್ತಿದೆ. ಇದೇ ರೀತಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತಾಯಿ ಬನಶಂಕರಿ ಮಹಿಮೆ. ಮೊದಲು ಅಡವಿಯಾಗಿದ್ದ ಈ ಸ್ಥಳ ದನ ಕಾಯುವವರು ತಮ್ಮ ದನಕರು ಮೇಯಿಸಲು ಬರುತ್ತಿದ್ದ ವೇಳೆಯಲ್ಲಿ ಒಂದು ಹಸು ಪ್ರತಿದಿನ ಸಂಜೆ ಮನೆಗೆ ಹೋಗುವಾಗ ಕೆಚ್ಚಲಲ್ಲಿ ಹಾಲು ಇರದೆ ಖಾಲಿ ಕೆಚ್ಚಲಲ್ಲಿ ಮನೆಗೆ ಹೋಗುತ್ತಿದ್ದು, ಮಾಲೀಕ ಸಂದೇಹ ಬಂದು ದನ ಕಾಯುವವನು ತನ್ನ ಹಸುವಿನ ಹಾಲನ್ನು ಕದಿಯುತ್ತಿರಬಹುದು ಎಂದು ಭಾವಿಸಿ ಒಂದು ದಿನ ಪರೀಕ್ಷೆ ಮಾಡಲು ಅವರನ್ನು ಹಿಂಬಾಲಿಸುತ್ತಾನೆ. ತನ್ನ ಹಸು ಒಂದು ಜಾಗಕ್ಕೆ ಹೋಗಿ ತಂತಾನೇ ಹಾಲು ಕರೆಯುತ್ತಿತ್ತು. ಇದನ್ನು ನೋಡಿದ ಮಾಲೀಕ ಮತ್ತು ದನ ಕಾಯುವವರು ಆಶ್ಚರ್ಯಗೊಂಡರು. ಇದರ ಬಗ್ಗೆ ವಿಚಾರಿಸಿದಾಗ ಹಸು ಹಾಲು ಕರೆದ ಸ್ಥಳದಲ್ಲಿ ತಾಯಿ ಇದ್ದಾಳೆ. ಆಕೆಯನ್ನು ಹೊರತೆಗೆದು ಪೂಜಿಸಿ, ಗೋಕಾಕಿನ ಬಳಿ ಒಂದು ಕುಟುಂಬ ಇದೆ, ಅವರನ್ನು ಕರೆತಂದು ಪೂಜೆ ಮಾಡಲು ನೇಮಿಸಿ ಎಂದು ಒಂದು ಮಗುವಿನ ಮೈಯಲ್ಲಿ ಬಂದು ಹೇಳಿದಳಂತೆ. ಅಂದಿನಿಂದ ಇಂದಿನವರೆಗೂ ಸುಮಾರು 4 ರಿಂದ 5 ತಲೆಮಾರಿನ ಪೂಜಿಸುತ್ತಾ ಬಂದಿದ್ದಾರೆ. ಈಗಲೂ ಸಹ ಆ ಕುಟುಂಬದವರೇ ಪೂಜಿಸುತ್ತಿದ್ದಾರೆ. ನಾನು ಸಹ ಆ ಕುಟುಂಬದ ಸೊಸೆ ಎಂದು ಹೇಳೋಕೆ ನಾನು ಪೂರ್ವಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ. ಲಕ್ಷಾಂತರ ಭಕ್ತರು ಆಕೆಯ ಕೃಪೆಗೆ ಪಾತ್ರರಾಗಿದ್ದು, ಎಲ್ಲರ ತನುಮನ ಧನದಿಂದ ಬಹುದೊಡ್ಡ ದೇವಾಲಯ ಕಟ್ಟಲಾಗಿದೆ. ಪ್ರತಿ ವರ್ಷ ಯುಗಾದಿಗೆ ಜಾತ್ರೆ ನಡೆಯುತ್ತದೆ. ಹೂವಿನ ತೇರು ಎಳೆಯಲಾಗುತ್ತದೆ. ಬನದ ಹುಣ್ಣಿಮೆ ದಿನ 9 ದಿನ ಪುರಾಣ ಕಾರ್ಯಕ್ರಮ ನಡೆಯುತ್ತದೆ. ದಸರಾ ಹಬ್ಬದಲ್ಲಿ 9 ಅಲಂಕಾರದಲ್ಲಿ ತಾಯಿ ಕಂಗೊಳಿಸುತ್ತಾಳೆ. ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಇರುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ಭಕ್ತರಿಂದ ಅನ್ನ ಸಂತರ್ಪಣೆ ಇರುತ್ತದೆ. ಹೀಗೆ ತಾಯಿ ಬನಶಂಕರಿ ರಾಣೆಬೆನ್ನೂರಿನಲ್ಲಿ ಭಕ್ತರ ಉದ್ಧಾರಕ್ಕಾಗಿ ನೆಲೆಸಿದ್ದಾಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರಮುಗಿವೆ ಬಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.